ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಚಲುವರಾಯಸ್ವಾಮಿ ಮಹಾನ್ ಸುಳ್ಳುಗಾರ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪವನ್ನ ಮಾಡಿದ್ದಾರೆ. ಪ್ರತಿ ಶನಿವಾರ ಕಲೆಕ್ಷನ್ ಮಾಡೋಕೆ ಮಂತ್ರಿ ಬರ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಮಹಾನ್ ಸುಳ್ಳುಗಾರ ಅಂತ ಆರೋಪವನ್ನ ಮಾಡಲಾಗಿದೆ. ಪ್ರತಿ ಶನಿವಾರ ಕಲೆಕ್ಷನ್ ಮಾಡೋಕೆ ಮಂತ್ರಿ ಬರ್ತಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪವನ್ನ ಮಾಡಿದ್ದಾರೆ. ನಾಗಮಂಗಲ ಮಂಡ್ಯಕ್ಕೆ ಬರೋದೇ ಹಣ ಸಂಗ್ರಹಕ್ಕಾಗಿ, ಕಲೆಕ್ಷನ್ ಮಾಡಲಿಕ್ಕಾಗಿ ಮಾತ್ರ ನಾಗಮಂಗಲ ಮಂಡ್ಯಕ್ಕೆ ಬರ್ತಾರೆ. ನಾಗಮಂಗಲ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ನಡೀತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಬೊಗಳೆ ಬಿಟ್ಕೊಂಡು ಜನರನ್ನ ಯಾಮರಿಸ್ತಾ ಇದ್ದಾರೆ. ಸಚಿವರ ವಿರುದ್ಧ ಇದೀಗ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪವನ್ನ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅಂತ ಮಹಾನ್ ಹಸಿ ಸುಳ್ಳುಗಾರ ಈ ರಾಜಕಾರಣದಲ್ಲಿ ಹುಡುಕಕ್ಕಾಗೋದಿಲ್ಲ. ಇವತ್ತು ಸಹ ನಾನು ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂಜೆ ಮಾಡ್ದವ್ರೆ, ಅವ್ರಿಗೆ ಮಾನ ಮರ್ಯಾದೆ ಐತಿ. ಕುಮಾರಸ್ವಾಮಿ ಅವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು, ಬಹಳ 100 ವರ್ಷದ ಸ್ಕೂಲು, ಆ ಸ್ಕೂಲ್ನ ಗುರುತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ 80 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರು ಪೂಜೆ ಮಾಡೋದಕ್ಕೆ. ನಾನು ಸೋತಿದ್ದೀನಿ, ಬರೋದು ಬೇಡ, ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಅವ್ರು ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ, ಸರ್ಕಾರಿ ಗ್ರಾಂಟ್ ಅಲ್ಲ ಅದು, ಯಾವುದೋ ಕಂಪ್ನಿಯ CRS ಫಂಡ್ ಅದು, ಅದಕ್ಕೆ ಹೋಗಿ ನಿಲ್ಲಿಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಇದೆಲ್ಲ ಅವ್ರ ಲೆಕ್ಕದಲ್ಲಿ ಬರ್ಸ್ಕೊಳಕ್ಕ ಮಾನ ಮರ್ಯಾದೆ ಇದ್ದೀವಿ ಇವ್ರಿಗೆಲ್ಲ. ಇವತ್ತು ನಾವು ಮೈಲಾರಪಟ್ಟಣದ 10 ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಸ್ಕೂಲ್ ಕಟ್ಟಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡಕ್ಕೆ ಹೋಯ್ತಾನೆ. ನಂದೇ ತಂದಿದ್ದೀನಿ. ಇದೆಲ್ಲ CSR ಗ್ರಾಂಟು, ಇದು ಸರ್ಕಾರದ ಗ್ರಾಂಟ್ ಅಲ್ಲ, ಕಂಪ್ನಿಗೆ. ಇಂಥವರೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದರೆ ಇಂಥಕ್ಕಿಂತ ಸುಳ್ಗಾರರು ಬೇಕಾ? ಏನು ಮಾಡಿದ್ದಾರೆ? ಎಲ್ಲಿದೆ ರೀ ನಿಮ್ಮ ದಿನೇಶ್ ಗುಳಿಗೌಡ ಕಾಂಟ್ರಾಕ್ಟ್ಗೋಸ್ಕರ ಏನೊಂದಷ್ಟು ಕೆಲಸ ತಂದ, ನಾವು ಏನೊಂದು ಆಚೆ ಬರ್ತೇವೆ ಸದ್ಯದಲ್ಲಿ. ಈಗ ಕೇಂದ್ರ ಸಚಿವರಾದ್ಮೇಲೆ ಕುಮಾರಸ್ವಾಮಿ ಅವರು ಎಲ್ಲ ಬೋಗಸ್ಸು. ಎಲ್ಲಿದೆ ದುಡ್ಡು? ಈ ಸರ್ಕಾರದಲ್ಲಿ ದುಡ್ಡು ಎಲ್ಲಿದೆ? ದುಡ್ಡಿದ್ಯಾ ಅಭಿವೃದ್ಧಿಗೆ? ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದಾರೆ ಕೆಲಸ ಮಾಡಕ್ಕೆ. ಮೊನ್ನೆ ಶಂಕುಸ್ಥಾಪನೆ ಆಯ್ತು, ಪೂಜೆ ಮಾಡಿ